ಈ ನಾಗವಾಸ್ತುವಿನ ಪ್ರಕಾರ ಶಾಸ್ತ್ರಜ್ಞರು ಹೇಳ್ತಾರೆ, ಭಾನುವಾರದ ದಿನ ನೈಋತ್ಯದಿಂದ ಕೆಲಸವನ್ನ ಪ್ರಾರಂಭ ಮಾಡಬೇಡಿ. ಮಂಗಳವಾರ ಏನಾದ್ರು ಎಮರ್ಜೆನ್ಸಿ ಇದ್ರೆ ಆಗ್ನೇಯದಿಂದ ಮಾಡಬೇಡಿ. ವಾಸ್ತು ವಿಚಾರದಲ್ಲಿ ಆವಿನ ತಲೆಯು ವಿನಾಶವನ್ನು, ಹಿಂಭಾಗವು ತಂದೆ ತಾಯಿಗಳ ದುರಂತವನ್ನು ತರಬಹುದು. ಶ್ರೀ ಗುರುಭ್ಯೋ ನಮಃ. ಮೈಕಾರ ಪ್ರಭುವೇ ನಮಃ. ಗಣೇಶ ದೇವಿ ವಾಗ್ದೇವಿ ಮಮ ವಾಕ್ಯ ಸಿದ್ಧಿ ಕುರುಕುರು ಸ್ವಹ. ವಾಸ್ತು ಪುರುಷಾಯ ವಿದ್ಮಹೇ ಕ್ಷೇಮಂಕರಾಯ ಧೀಮಹಿ ತನ್ನೋ ವಾಸ್ತು ಪ್ರಚೋದಯಾತ್. ಆರಾಧ್ಯ ದೈವನಾಗಿರುವಂತಹ ಮಲೆ ಮಹದೇಶ್ವರನ ಮನದಲ್ಲಿ ನೆನೆಯುತ್ತಾ ವಿದ್ಯಾಗುರುಗಳ ತಂದೆ ತಾಯಿಯ ಪಾದಾರವಿಂದಗಳಿಗೆ ನಮಸ್ಕಾರವನ್ನು ಮಾಡ್ತಾ ಜಗದ್ಗುರು ಪಂಚಾಚಾರ್ಯರನ್ನ, ಬಸವಾದಿ ಶರಣರನ್ನ ಮನದಲ್ಲಿ ನೆನೆಯುತ್ತಾ ಇವತ್ತಿನ ಸಂಚಿಕೆಯನ್ನು ಪ್ರಾರಂಭ ಮಾಡ್ತಾ ಇದ್ದೇನೆ. ಇನ್ನೂ ಯಾರು ನಮ್ಮ ಸಂಚಿಕೆಯನ್ನ ನೋಡ್ತಾ ಇಲ್ಲ, ನೋಡಿದ್ರು ಕೂಡ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ, ಫಾಲೋ ಮಾಡಿಲ್ಲ, ದಯವಿಟ್ಟು ಮಾಡಿ. ನೂರಾರು ಜನರಿಗೆ ವಾಸ್ತು ವಿಚಾರವನ್ನು, ವಾಸ್ತು ವಿಜ್ಞಾನವನ್ನು ತಿಳಿಸ್ಬೇಕು ಅನ್ನುವಂಥ ನನ್ನ ಪ್ರಯತ್ನಕ್ಕೆ ನಿಮ್ಮ ಸಹಕಾರ ಕೂಡ ಇರಲಿ ಅಂತ ಹೇಳ್ತಾ, ಇವತ್ತಿನ ಸಂಚಿಕೆಯಲ್ಲಿ ಯಾವ ದಿನ ಮೊದಲ ಭೂಮಿ ಕೆಲಸವನ್ನ ಪ್ರಾರಂಭ ಮಾಡಬಾರ್ದು, ಯಾವ ದಿಕ್ಕಿನಿಂದ ಪ್ರಾರಂಭ ಮಾಡಬಾರ್ದು ಅನ್ನುವಂಥ ವಿಚಾರವನ್ನ ಈ ಸಂಚಿಕೆಯಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೇನೆ. ರಕ್ಷಾ ಕುಬೇರಾಗ್ನಿ ಜಲೇಷ್ಟ ಮಮ್ಯ ವಾಯುವ್ಯ ಕಾಷ್ಟಾಸುಚ ಸೂರ್ಯವಾರಾತ್ ವಸೇ ದಗುಶ್ಚಾಷ್ಟಾಸು ದಿಗ್ಮಚಕ್ರೆ ಮುಖೆ ವಿವರ್ಯೋ ಗಮನಂ ಗೃಹ ಛಾ ಅಂತ ಹೇಳಿ ನಮಗೆ ಶ್ಲೋಕದಲ್ಲಿ ಹೇಳಿದ್ದಾರೆ. ಏನಂದ್ರೆ ಒಂದೊಂದು ವಾರದಲ್ಲಿ ರಾವು ಯಾವ ದಿಕ್ಕಿನಲ್ಲಿ ಮುಖ ಮಾಡಿರ್ತಾನೆ ಅನ್ನುವಂಥ ವಿಚಾರವನ್ನ ಈ ಶ್ಲೋಕದಲ್ಲಿ ಹೇಳಿದ್ದಾರೆ. ಅದನ್ನ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ಇನ್ನೊಂದು ಕಡೆ ಹೇಳ್ತಾರೆ, ಶಿರಸ್ಥಾನೇ ವಿನಾಶ ಸ್ಯಾನಾತ್ರ ಪಿತ್ರೋಶ್ಚ ಸ್ತ್ರೀ ಪುತ್ರನಾಶ ಪುಚ್ಚೇತು ಗಾತ್ರೆ ಪುತ್ರ ವಿನಾಶನಂ ಅಂತ ಹೇಳ್ಬಿಟ್ರು. ಅಂದ್ರೆ ವಾಸ್ತು ವಿಚಾರದಲ್ಲಿ ಆವಿನ ತಲೆ ಇದೆಯಲ್ಲ, ಈ ಆವಿನ ತಲೆಯು ವಿನಾಶವನ್ನು, ಹಿಂಭಾಗವು ತಂದೆ ತಾಯಿಗಳ ದುರಂತವನ್ನು, ಬಾಲದಲ್ಲಿ ಹೆಂಡತಿ ಮಗುವಿನ ನಾಶವನ್ನು, ದೇಹವು ಮಗುವಿನ ದುರಂತವನ್ನು ತರಬಹುದು ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಮತ್ತೆ ಇನ್ನೊಂದು ಕಡೆ ಹೇಳ್ತಾರೆ, ಕುಕ್ಷೌ ಸರ್ವ ಸಮೃದ್ಧಿ ಸ್ಯಾದ್ಯ ಧನಧಾನ್ಯ ಸಮಾಗಮಃ ಅಂತ ಹೇಳಿದ್ರು. ಅಂದ್ರೆ ಕುಕ್ಷಿಯಿಂದ ಅಗೆಯಲು ಪ್ರಾರಂಭಿಸುವುದು ಸಮೃದ್ಧಿ ಮತ್ತು ಸಂಪತ್ತನ್ನು ತರುತ್ತದೆ ಅಂತ ಹೇಳ್ಬಿಟ್ಟು. ಅಂದ್ರೆ ಇಲ್ಲಿ ಏನನ್ನ ನಾವು ಗಮನಿಸ್ಬೇಕು ಮೊದಲನೇದಾಗಿ ಅಂತಂದ್ರೆ, ಇಲ್ಲಿ ನೋಡಿ ಆ ಶ್ಲೋಕ ಹೇಳ್ತಾ ಇದೆ, ಭಾನುವಾರ ಆ ಸರ್ಪದ ತಲೆ ಇರುತ್ತಲ್ಲ, ಮುಖ ಇರುತ್ತಲ್ಲ, ಅದು ನೈಋತ್ಯದಲ್ಲಿ ಇರ್ತದಂತೆ. ಅದಾದ್ಮೇಲೆ ಸೋಮವಾರದ ದಿನ ಉತ್ತರದಲ್ಲೂ, ಮಂಗಳವಾರ ಆಗ್ನೇಯದಲ್ಲೂ, ಬುಧವಾರದ ದಿನ ಪಶ್ಚಿಮದಲ್ಲೂ, ಗುರುವಾರದ ದಿನ ಈಶಾನ್ಯದಲ್ಲೂ, ಶುಕ್ರವಾರದ ದಿನ ದಕ್ಷಿಣದಲ್ಲೂ, ಶನಿವಾರ ವಾಯುವ್ಯದಲ್ಲೂ ನಾಗನ ತಲೆ, ನಾಗನ ಮುಖ ಇರುತ್ತಂತೆ. ಅದಕ್ಕಾಗಿ ಈ ನಾಗವಾಸ್ತುವಿನ ಪ್ರಕಾರ ಶಾಸ್ತ್ರಜ್ಞರು ಹೇಳ್ತಾರೆ, ಯಾವುದೇ ಕಾರಣಕ್ಕೂ ಭಾನುವಾರದ ದಿನ ನೈಋತ್ಯದಿಂದ ಕೆಲಸವನ್ನ ಪ್ರಾರಂಭ ಮಾಡಬೇಡಿ. ಯಾವುದೇ ಭೂಮಿ ಇರ್ಬೋದು, ಜಮೀನ್ ಇರ್ಬೋದು, ಯಾವುದೇ ಇರ್ಬೋದು, ಕೆಲಸವನ್ನ, ಭೂಮಿಯನ್ನ ಅಗೆಯುವಂತ ಕೆಲಸವನ್ನ ದಯವಿಟ್ಟು ಈ ದಿಕ್ಕಲ್ಲಿ ಮಾಡಬೇಡಿ. ಸೋಮವಾರದ ದಿನ ಉತ್ತರದಿಂದ ಪ್ರಾರಂಭ ಮಾಡಬೇಡಿ. ಮಂಗಳವಾರ ಏನಾದ್ರು ಎಮರ್ಜೆನ್ಸಿ ಇದ್ರೆ ಆಗ್ನೇಯದಿಂದ ಮಾಡಬೇಡಿ. ಬುಧವಾರದ ದಿನ ಪಶ್ಚಿಮದಲ್ಲಿ ಮಾಡಬೇಡಿ. ಗುರುವಾರದ ದಿನ ಈಶಾನ್ಯದಲ್ಲಿ ಭೂಮಿಯನ್ನ ಅಗಿಲಿಕ್ಕೆ ಪ್ರಾರಂಭ ಮಾಡಬೇಡಿ ಮೊದಲ ಪೂಜೆನ. ಶುಕ್ರವಾರ ದಕ್ಷಿಣದಲ್ಲೂ, ಶನಿವಾರ ವಾಯುವ್ಯದಲ್ಲೂ, ಈ ರೀತಿಯಾಗಿ ನನ್ನ ಮೊದಲನೇ ಕೆಲಸವನ್ನ, ಗುಂಡಿಯನ್ನ ತಗಲಿಕ್ಕೆ ಪ್ರಾರಂಭವನ್ನ ಮಾಡಬೇಡಿ. ಮಾಡೋದ್ರಿಂದ ಏನಾಗುತ್ತೆ, ಕೆಲಸ ಬೇಗ ಕಂಪ್ಲೀಟ್ ಆಗಲ್ಲ, ದುರಂತವನ್ನ ತರುತ್ತೆ. ಮಕ್ಕಳ, ತಂದೆ ತಾಯಿಯ, ಹೆಂಡತಿಯ ದುರಂತವನ್ನ, ಸಮಸ್ಯೆಯನ್ನ, ತೊಂದರೆಯನ್ನ, ಅನಾರೋಗ್ಯವನ್ನ ನಾವು ನೋಡ್ಬೇಕಾಗ್ತದಂತೆ. ಯಾಕೆ ಅಂತಂದ್ರೆ, ಈ ರಾವು ವಾಸ ಮಾಡುವಂತಹ ದಿಕ್ಕಿನಲ್ಲಿ, ರಾವು ಮುಖವನ್ನ ಇಟ್ಟಿರುವಂತಹ ದಿಕ್ಕಿನಲ್ಲಿ ನನ್ನ ಮೊದಲ ಗುಂಡಿ ಕೆಲಸವನ್ನ ಪ್ರಾರಂಭ ಮಾಡಬಾರ್ದು. ಆ ನಿಟ್ಟಿನಲ್ಲಿ ಈ ರೀತಿಯಾಗಿ ಇದನ್ನ ಅವಾಯ್ಡ್ ಮಾಡುದು. ಎಕ್ಸಾಂಪಲ್, ಈ ವಾರದಲ್ಲಿ ಇಂತಿಂತ ದಿಕ್ಕು, ಸಾಮಾನ್ಯವಾಗಿ ನಾವು ಮೊದಲ ಕೆಲಸವನ್ನ ಪ್ರಾರಂಭ ಮಾಡುವಂಥದ್ದು ಈಶಾನ್ಯದಲ್ಲಿ. ಮೊದಲ ಹಳ್ಳವನ್ನ ತೆಗೆಯೋದು, ಭೂಮಿ ಪೂಜೆ ಮಾಡ್ಬಿಟ್ಟು ಅದೇ
ಆದ್ರೆ ಗುರುವಾರದ ದಿನ ಈಶಾನ್ಯದಲ್ಲಿ ಮೊದಲ ಗುಂಡಿಯನ್ನ ತೆಗೆದು ಪೂಜೆಯನ್ನ ಮಾಡುವಂತ ಕೆಲಸವನ್ನ ಮಾಡಬೇಡಿ. ಎನಿ ಎಮರ್ಜೆನ್ಸಿ, ಇಲ್ಲಪ್ಪ ನನ್ ಗುರುವಾರ ದಿನ ಒಳ್ಳೆ ಮುಹೂರ್ತ ಸಿಕ್ಕಿದೆ, ನಾನು ಅವತ್ತೇ ಭೂಮಿ ಪೂಜೆಯನ್ನ ಮೊದಲೇ ಗುಂಡಿಯನ್ನ ತೆಗೆದು ಶುರು ಮಾಡ್ಬೇಕು ಅಂದ್ರೆ ಪೂರ್ವದಿಂದ ಶುರು ಮಾಡ್ಬಿಡಿ. ಆಗ ಆ ದೋಷ ಕಮ್ಮಿ ಆಗುತ್ತೆ, ಆ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ ಅಂತ ಹೇಳ್ತಾ, ಈ ನಿಟ್ಟಿನಲ್ಲಿ ಈ ಚಕ್ರದ ಪ್ರಕಾರವಾಗಿ ನೀವು ಗೃಹ ನಿರ್ಮಾಣವನ್ನು ಮಾಡಿದ್ದೆ ಆದ್ರೆ ಟ್ರೆಡಿಷನಲ್ ವಾಸ್ತು, ಅದ್ಭುತವಾದಂತಹ ವಾಸ್ತು, ಋಷಿಮುನಿಗಳು ನಮ್ಗೆ ಅದ್ಭುತವಾದಂತಹ ಎಲ್ಲ ವಿಷಯಗಳನ್ನ ನಮ್ಗೆ ತಿಳಿಸ್ಕೊಟ್ಟಿದ್ದಾರೆ. ಆ ನಿಟ್ಟಿನಲ್ಲಿ ಪ್ರತಿ ಎಪಿಸೋಡ್ ಅಲ್ಲಿ ಕೂಡ ಹೊಸ ಹೊಸ ವಿಚಾರಗಳನ್ನ ತಿಳಿಸುವಂತ ಒಂದು ಪ್ರಯತ್ನವನ್ನ ಮಾಡ್ತಾ ಇದ್ದೀನಿ ಅಂತ ಹೇಳ್ತಾ, ನಿಮ್ಗೂ ಇಷ್ಟ ಆಗಿದ್ರೆ ಶೇರ್ ಮಾಡಿ ಮತ್ತು ಸಪೋರ್ಟ್ ಮಾಡಿ. ಅದ್ರ ಜೊತೆಗೆ ಬಹಳ ಮುಖ್ಯವಾಗಿ, ಬಹಳ ಪ್ರಮುಖವಾಗಿ, ಏನಾದ್ರೂ ಈ ರೀತಿಯ ವಾಸ್ತು ಸಲಹೆ ಬೇಕು, ಚರ್ಚೆ ಮಾಡಬೇಕು, ಡಿಸ್ಕಸ್ ಮಾಡಬೇಕು, ಭೂಮಿ ಪೂಜೆಯಿಂದ ಗುರು ಪ್ರವೇಶದವರೆಗೆ ಒಬ್ರು ಒಳ್ಳೆ ವಾಸ್ತು ತಜ್ಞರ ಜೊತೆ ಚರ್ಚೆ ಮಾಡಬೇಕು ಅಂದ್ರೆ ಖಂಡಿತವಾಗಿಯೂ ಭೇಟಿ ಮಾಡಿ. ನನ್ನ ಕೈಲಾದಂತಹ ಸಹಾಯ, ನನ್ನ ಕೈಲಾದಂತಹ ಸಹಕಾರವನ್ನು ನೀಡ್ತೀನಿ. ಅದ್ರ ಜೊತೆಗೆ ಯಾವುದೇ ಒತ್ತಡ ಇಲ್ಲ ನನ್ನನ್ನೇ ಭೇಟಿ ಮಾಡಬೇಕು ಅಂತ. ನೀವು ಇರುವಂತ ಜಾಗಗಳಲ್ಲಿ ಒಬ್ರು ಒಳ್ಳೆ ವಾಸ್ತು ಎಕ್ಸ್ಪರ್ಟ್ ಇದ್ರೆ ಖಂಡಿತ ಅವ್ರ ಜೊತೆ ಡಿಸ್ಕಸ್ ಮಾಡಿ ನಿಮ್ಮ ಗೃಹ ನಿರ್ಮಾಣವನ್ನ ಮಾಡಿ ಅದರಿಂದ ಅಭಿವೃದ್ಧಿಯನ್ನ ಹೊಂದಿ ಅಂತ ಹೇಳ್ತಾ ಈ ಸಂಚಿಕೆನ ಮುಗಿಸ್ತಾ ಇದ್ದೇನೆ. ಆ ಮಲೆ ಮಹದೇಶ್ವರರ ಅನುಗ್ರಹ ಸದಾ ನಿಮ್ಮ ಮೇಲಿರಲಿ. ನಮಸ್ಕಾರ.